ಸರಿ, ಇಂಥ ದುರಂತ ನಿಜವಾಗ್ಲೂ ಆಗಬಾರ್ದು. ಭಾಳ ನೋವಿನ ಸಂಗತಿ ನಿಜವಾಗ್ಲೂ ಭಾಳ ಸಣ್ಣ ವಯಸ್ಸು ಮಕ್ಕಳು ಈ ರೀತಿ ಆದತ್ನಾಗ ಮಕ್ಕಳಿಗೆ ಆದತ್ನಾಗ ತಂದೆ ತಾಯಿಗಾಗಂತ ನೋವು ಸಣ್ಣ ನೋವಲ್ಲ. ನಿಜವಾಗ್ಲೂ ಇಂಥ ದುರಂತ ಆಗಬಾರ್ದು. ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಹಾಗೇ ಆಗುತ್ತೆ, ಮಾಡ್ತೀವಿ. ಅದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡೋಂಥ ಪ್ರಶ್ನೆಯೂ ಇಲ್ಲ. ಅದಕ್ಕೆ ಸರ್ಕಾರದಿಂದ ಏನೇನು ಮಾಡಬೇಕಾಗುತ್ತೆ ಅದನ್ನು ನಾವು ಅವರಿಗೆ ತಂದೆ ತಾಯಿಗೆ ನಾವು ಎಷ್ಟೇ ಹೇಳಿದ್ರು ಜೀವ ತಂದು ಕೊಡೋಂಥ ಅಂತೂ ಆಗಲಾರ್ದಂಥದ್ದು ನಿಜವಾಗ್ಲೂ ಭಾಳ ನೋವಿನ ಸಂಗತಿ. ಅದಕ್ಕೆ ಸರ್ಕಾರದಿಂದ ಕೊಡುವಂಥದ್ದನ್ನು ಮತ್ತು ಅವರಿಗೆ ಸರ್ಕಾರ ಅವ್ರ ಜೊತೆಗಿದೆ, ಅವರ ರಕ್ಷಣೆಗಿದೆ. ಯಾರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲ ಇದೆ ಅಂಥದ್ದೇನಿಲ್ಲ. ಅದಕ್ಕೆ ಏನೇನು ಕ್ರಮ ವಹಿಸಬೇಕು, ತನಿಖೆ ಪ್ರಾರಂಭ ಆಗಿದೆ, ತನಿಖೆ ಹಂತದಾಗಿದೆ. ತನಿಖೆ ವಿಚಾರದಾಗ ನಾವು ಇಂಟರ್ಫರೆನ್ಸ್ ಆಗೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮುಖ್ಯ ನಮ್ಮ SP ಅವ್ರಿಗೂ ಹೇಳಿದ್ದೀನಿ, DC ಅವ್ರಿಗೂ ಮಾತಾಡಿದ್ದೀನಿ. ಆ ತನಿಖೆ ಹಂತದಾಗಿದೆ. ಯಾರ್ಯಾರು ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಸರ್, ಈಗ ಕುಟುಂಬದವ್ರು ಹೇಳಿದ್ದಾರೆ, ಅದಕ್ಕೆ ತನಿಖೆ ಹಂತದಾಗಿದೆ. ನಾನೇನು ಮಾತಾಡೋಕ್ಕಾಗಲ್ಲ. ಜಿಲ್ಲಾ ಮಂತ್ರಿಯಾಗಿ ಅಷ್ಟೇ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದನ್ನು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇರ್ತೈತಿ. ಅದನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಹೇಳಿದ್ರು. ಅದನ್ನ ಆ ರೀತಿ ಯಾರು ಹೇಳ್ಬಾರ್ದು. ಈ ತನಿಖೆ ಹಂತದಾಗಿದೆ. ತನಿಖೆ ಆದಮೇಲೆ ಎಲ್ಲದನ್ನು ಸರಿ ಮಾಡ್ತಾರೆ. ಇಲ್ಲ, ಏನೂ ಇಲ್ಲ. ಯಾರು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅಂಥದ್ರೊಳಗೆ ಆ ವಿಚಾರದೊಳಗೆ ನಿಜವಾಗ್ಲೂ ಆ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ. ಸರ್ಕಾರ ಇದೆ. ನೋಡಿ ಸರ್, ನಾನು ಒಂದೇ ವಿನಂತಿಯನ್ನು ಮಾಡ್ತೀನಿ. ತಂದೆ ತಾಯಿ ಮಕ್ಕಳನ್ನ ಕಳ್ಕೊಂಡು ದುಃಖದಾಗಿದ್ದಾರೆ. ಅವ್ರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡೋಣ. ಅವರಿಗೆ ಸರ್ಕಾರದಿಂದ ಏನು ಕೊಡಬೇಕಾಗೈತೆ ಅದನ್ನು ಕೊಡೋಣ. ಆದರೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಅಂತೂ 100ಕ್ಕೆ 100 ಮಾಡೋಣ. ಅದನ್ನು ಬಿಟ್ಟು ನಾವು ಪ್ರತಿಭಟನೆ ಮಾಡೋದು ಮತ್ತೊಂದು ಎಲ್ಲರಿಗೂ ಹಕ್ಕಿದೆ. ಬಟ್ ನಾನು ವಿನಂತಿ ಮಾಡೋದ್ರಿಂದ ಅವರಿಗೆ ಸಾಂತ್ವನ ಹೇಳಿ ಆ ಕುಟುಂಬದ ಜೊತೆಗೆ ಇರೋಣ ಅಂತ ನನ್ನ ವೈಯಕ್ತಿಕ ನಾನು ಅದ್ರ ಬಗ್ಗೆ ರಾಜಕಾರಣ ಅನ್ನೋದನ್ನು ನಾನು ಇಲ್ಲಿ ಏನೂ ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ. ಯಾರಿಗೆ ನೋವಾಗಿದೆ ಆ ನೋವಿನೊಳಗೆ ಭಾಗಿಯಾಗಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿ.